ಜೈ ಭೀಮ್ ನಮೋ ಬುದ್ಧಾಯ. ಭಾರತೀಯರಿಗೆ ಎಸ್ಪೆಷಲಿ ಭಾರತೀಯರು ಅಂದರೆ ಬಹುಜನರಂದರೆ ಭಾರತದ ಮೂಲ ನಿವಾಸಿಗಳಂದರೆ ಮೂಲ ಬೌದ್ಧರು, SC ST OBC ಮೈನಾರಿಟೀಸ್ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಹುಜನ ಮೂಲ ನಿವಾಸಿಗಳು ಬೌದ್ಧರಿಗೆ ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಪ್ರಿನ್ಸಿಪಲ್ಸ್ ಪಂಚಶೀಲಗಳನ್ನು ನಾವು ಬೋಧನೆ ಮಾಡ್ತಕ್ಕಂಥದ್ದು. ಬುದ್ಧರ ಬೋಧನೆ ಹೇಗೆ ಅಂದರೆ ಅವ್ರು ಕೊಟ್ಟಿರೋ 5 ಶೀಲಗಳನ್ನು ನಾವು ಫಾಲೋ ಮಾಡಬೇಕು. ಅದೇ ಬುದ್ಧಿಸಮ್ಮು. ಮತ್ತು 5 ಶೀಲಗಳನ್ನು ಫಾಲೋ ಮಾಡಿದ್ರೆ ಮತ್ತು ನಾವು ಈ ಥರ ಬಟ್ಟೆ ಹಾಕೋಂಗಿಲ್ಲ, ಬೇರೆ ಥರ ಹಾಕ್ಬೇಕು ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಫಲ್ಲಿ. ಪಂಚಶೀಲಗಳಂದರೆ 5 ಶೀಲಗಳು. 5 ಶೀಲಗಳಲ್ಲಿ ಮೊದಲನೇದಾಗಿ ನಾವು ಕಳ್ಳತನವನ್ನು ಮಾಡಬಾರ್ದು, ಎರಡನೇದಾಗಿ ಸುಳ್ಳು ಹೇಳಬಾರ್ದು, ಮೂರನೇದಾಗಿ ಹಿಂಸೆ ಮಾಡಬಾರ್ದು, ನಾಲ್ಕನೇದಾಗಿ ವ್ಯಭಿಚಾರವನ್ನು ಮಾಡಬಾರ್ದು, ಐದನೇದಾಗಿ ಮತ್ತು ಬರ್ತಕ್ಕಂಥ ಯಾವುದೇ ಒಂದು ಪದಾರ್ಥಗಳನ್ನು ನಾವು ಸ್ವೀಕರಿಸಬಾರ್ದು, ಸೇವಿಸಬಾರ್ದು ಅಂತಕ್ಕಂಥದ್ದು 5 ಅಂಶಗಳು. 5 ಪಂಚಶೀಲಗಳ ಥರ ಈ ಪಂಚಶೀಲಗಳ 5 ಶೀಲಗಳನ್ನು ನೀವು ಫಾಲೋ ಮಾಡಿದ್ದೇ ಆದರೆ ಈ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಕೊಲೆಗಳು, ಅತ್ಯಾಚಾರಗಳು, ಮೋಸ, ವಂಚನೆ, ಕಳ್ಳತನ ಯಾವುದೂ ಆಗಲಿಕ್ಕಿಲ್ಲ. ಇದನ್ನೇ ಬುದ್ಧರು ನಮಗೆ ತೋರಿಸ್ಬಿಟ್ಟಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಫಾಲೋ ಮಾಡಿದ್ದು. ಸೊ ಇದು ಬುದ್ಧಿಸಮ್ ಅಂತ ಇಷ್ಟು. ಮತ್ತು ಯೂನಿಫಾರ್ಮ್ ಹಾಕ್ಕೊಂಡು ಚಿವರ ಹಾಕ್ಕೊಂಡಿರ್ತಾರಲ್ಲ, ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಮನೆ ಮಠ ಅಥವಾ ನಮಗೆ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಬದಿಗೊತ್ತಿ ಧಮ್ಮವನ್ನೇ ಪ್ರಚಾರ ಮಾಡ್ತಕ್ಕಂಥವ್ರು ಅವರು ಬಂತೇಜಿಗಳು, ಬೌದ್ಧ ಭಿಕ್ಷುಗಳು. ಮತ್ತು ಕುಟುಂಬದ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಧಮ್ಮದ ಬಗ್ಗೆ ಹೇಳ್ಕೊಂಡು ನಾವು ವಿಚಾರವನ್ನು ತಿಳಿಸಿ ಬಾಬಾ ಸಾಹೇಬ್ರಿಗೆ ಹೇಳ್ತಿರಲ್ಲ, ಅವರು ಧಮ್ಮಾಚಾರ್ಯಗಳು. ಇಟ್ ಈಸ್ ಎ ಸಿಂಪಲ್, ಇಷ್ಟೇ ಬುದ್ಧಿಸಮ್. ನಮೋ ಬುದ್ಧಾಯ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ. ನಾನು ಮೈಸೂರು ಡಿಸ್ಟಿಕ್ನ ಕುಶಾಲನಗರದಲ್ಲಿದ್ದೀನಿ. ಆ ಕುಶಾಲನಗರದ ಹತ್ರ ನಮ್ಮ ಬುದ್ಧಿಸ್ಟ್ ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀನಿ. ನೋಡಿ, ನೀವು ಬನ್ನಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಯಾವುದೇ ಬೇರೆ ದೇವಸ್ಥಾನಗಳಲ್ಲಾಗಲಿ ಯಾವುದೇ ದೇವರುಗಳಲ್ಲಾಗಲಿ ಟಿಕೆಟ್ ತಗೊಂಡೇ ಅವರು ವ್ಯಾಪಾರ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋವಾಗ ನಮ್ಮ ಬುದ್ಧಿಸ್ಟ್ಗಳು ಯಾವುದೇ ಟಿಕೆಟ್ ಇಲ್ಲದೆ ನಾವು ಒಳಗಡೆ ಹೋಗಬಹುದು. ನೋಡಿ, ಇದೇ ನಮ್ಮ ಗೋಲ್ಡನ್ ಟೆಂಪಲ್ ಆದಂಥ ಬುದ್ಧಿಸ್ಟ್. ಇನ್ನು ಒಳಗಡೆ ನಿಮಗೆ ಪ್ರತಿಯೊಂದು ಬುದ್ಧಿಸ್ಟ್ಗಳೆಲ್ಲ ಧ್ಯಾನ ಮಾಡೋದೆಲ್ಲ ನಾವು ತೋರಿಸ್ಕೊಡ್ತೀವಿ. ನೀವು ಬನ್ನಿ, ನಮ್ಮ ಜೊತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದು ನೋಡಿ ಎಂಟ್ರೆನ್ಸ್. ನಮ್ಮ ಬುದ್ಧಿಸ್ಟ್ಗಳೆಲ್ಲರೂ ಅವರವರ ಟೈಮಿಗೆ ತಕ್ಕಂತೆ ಧ್ಯಾನವನ್ನು ಮುಗಿಸ್ಕೊಂಡು ಬುದ್ಧನ ಆರಾಧನೆಗಳನ್ನು, ತತ್ವಗಳನ್ನು, ಬೋಧನೆಗಳನ್ನು ಮಾಡುತ್ತಾ ಅವರವರ ಟೈಮಿಂಗ್ಸಲ್ಲಿ ನೋಡಿ, ಬುದ್ಧ ಅವರ ದೀಕ್ಷೆ ತಗೊಂಡಿರುವ ಇಲ್ಲೇ ಪರ್ಮನೆಂಟಾಗಿರ್ತಾರೆ. ಇವೇ ಮನೆಗಳು ನೋಡಿ. ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು. ಜಾತಿಯಂದರೆ ವೈರಿಯ. ನಮ್ಮ ಬೌದ್ಧ ಧರ್ಮದ ಬುದ್ಧಿಸ್ಟ್ಗಳು ಇಲ್ಲಿ ಪದ್ಮಸಂಭವ ನೋಡಿ, ಇಲ್ಲಿ ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ, ಇದರ ಒಳಗಡೆ ನಮ್ಮ ಬುದ್ಧಿಸ್ಟ್ಗಳು ಧ್ಯಾನ ಮಾಡ್ತಾ ಇರ್ತಾರೆ. ನೀವು ಬನ್ನಿ, ನಮ್ಮ ಜೊತೆಯಲ್ಲಿ ನಾವು ತೋರಿಸುತ್ತೇವೆ. ನೋಡಿ, ಅಲ್ಲಿ ಸೈಲೆಂಟಾಗಿ ತೋರಿಸುವುದಕ್ಕೆ ಅವಕಾಶವಿರುತ್ತೆ. ಬಟ್ ನಾವು ಅಲ್ಲಿ ನಿಶಬ್ದತೆಯಿಂದ ಇರಬೇಕು, ಶಬ್ದವನ್ನು ಮಾಡಬಾರದು. ನೋಡಿಸ್ತೀನಿ, ನಮ್ಮ ಬುದ್ಧಿಸ್ಟ್ಗಳು ಇಲ್ಲಿ ಧ್ಯಾನ ಮಾಡ್ತಾರೆ.
一些挂着我的什么呀？他造我一直明白，那样的对于这些光谱之间的根本真不要往不管之外，这让你要 20 ನಿಮಿಷಗಳ ಕಾಲ ಇಲ್ಲಿ ಧ್ಯಾನದಲ್ಲಿ ಕುಳಿತಿದ್ದೇವೆ. ಈಗ ನಮ್ಮ ಗೋಲ್ಡನ್ ಟೆಂಪಲ್ ಈಚೆ ಯಾವ ಥರ ಇರುತ್ತೆ ಅಂತೇಳಿ ನಮ್ಮ ಬುದ್ಧಿಸ್ಟನ ಗೋಲ್ಡನ್ ಟೆಂಪಲ್ ಈಚೆ ಯಾವ ಥರ ಇರುತ್ತೆ ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಹೃದಯದಿಂದ ಸಿರಿವಂತನಾಗು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧನ ಮತ್ತು ಜೈ ಬಸವಣ್ಣನವರ ತತ್ವಗಳನ್ನು ನಾವು ಪಾಲನೆ ಮಾಡುತ್ತೇವೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ತತ್ವಗಳನ್ನು ನಮ್ಮ ಹುಟ್ಟಿನಿಂದಲೂ ನಮ್ಮ ಬ್ಲಡ್ಡಲ್ಲೇ ನಮ್ಮ ರಕ್ತದಲ್ಲೇ ಬಂದಿರತಕ್ಕಂಥದ್ದು. ನೋಡಿ, ಇಲ್ಲಿ ಬುದ್ಧನ ತತ್ವಗಳನ್ನು ಬೋಧನೆ ಮಾಡುತ್ತಾ ಇದ್ದಾರೆ ನಮ್ಮ ಬುದ್ಧನ ಸ್ವಾಮೀಜಿಗಳು. ಅವರವರ ಬೋಧನೆಗಳು ಅವರಿಗೆ ತಕ್ಕಂತೆ ಅವರಿಗೆ ಆದಂತಹ ಟೈಮಿಂಗ್ಸ್ಗಳು ಇದ್ದೇ ಇರ್ತವೆ. ನೋಡಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಇದೇ ದೊಡ್ಡದಾದಂತಹ ಗೋಲ್ಡನ್ ಟೆಂಪಲ್. ನೋಡಿ, ಒಳಗಡೆ ನೀವು ಬನ್ನಿ, ನಮ್ಮ ಜೊತೆಯಲ್ಲಿ ನಾವು ತೋರಿಸ್ಕೊಡ್ತೀವಿ. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು, ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ತೋರಿಸ್ಕೊಡ್ತೀವಿ ನಿಮಗೆ ಬುದ್ಧನ ಪಾಲ್ಹುಲ್ ಮಠದ ಪ್ರಕೃತಿ ಹೇಗಿರುತ್ತೆ ಅಂತೇಳಿ. ಪಾಲ್ಹುಲ್ ಮಠದ ಪ್ರತಿ ಹೀಗಿರುತ್ತೆ. ಅರಿಯುವ ತಜ್ಞನಾಗು, ಮೋಸದೂರಿಗೆ ಆದಿಶೇಷನಾಗು. ಶರಣ ಬಂದರೆ ಶರಣನಾಗು, ಮರಣ ಬಂದರೆ ಸಿದ್ಧನಾಗು, ಮರಣ ಬಂದರೆ ನೀ ಸಿದ್ಧನಾಗು. ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು, ದಾನದಲ್ಲಿ ಕರ್ಣನಾಗು, ಸತ್ಯದಲ್ಲಿ ಹರಿಶ್ಚಂದ್ರನಾಗು. ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನಾ, ಪರರ ಹಿತಕ್ಕೆ ನೀ. ಈಗ ನಾವು ಈ ಕಡೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮ ಪಯಣ ನಮ್ಮ ಮೈಸೂರು. ನೋಡಿ, ಎಲ್ಲ ಪಕ್ಕದಲ್ಲಿ ಪಾರ್ಕಿಂಗ್ ಇದೆ. ಥ್ಯಾಂಕ್ ಯು ಸೊ ಮಚ್. ಜೈ ಭೀಮ್, ನಮೋ ಬುದ್ಧಾಯ.